ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ಗೆ ಹಾಲ್ ಟಿಕೆಟ್ನ ಮೊಬೈಲ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ ನಂತರ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಾನಿವಾಗ ಇಲ್ಲಿ ನಿಮ್ಗೆ ತೋರಿಸಿ ನೋಡಿ, ಮಾರ್ಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೇಮಕಾತಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸಿವಿಲ್ ಪೊಲೀಸ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಝೂಮ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಸಿವಿಲ್ ಪೊಲೀಸ್ RPC ಮತ್ತು KK ಪರೀಕ್ಷೆ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ 27/7/2026 ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ RPC ಮತ್ತು KK ಅಂತ ಎರಡು ಬರುತ್ತೆ. ಸೊ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿ ಹಾಕಿರ್ತೀರ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಹೆಸರನ್ನ ಟೈಪ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ನಂಬರು ನೀವು ಅರ್ಜಿ ಹಾಕಿದಾಗ ಏನಿರುತ್ತೆ ಅದರಲ್ಲಿ CPC ಅಂತ ಶುರುವಾಗುತ್ತೆ ನಂಬರು, ಅಪ್ಲಿಕೇಶನ್ ನಂಬರು. ಆ ನಂಬರ್ನೇ ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನಂತರ ನಿಮ್ಮ ಹೆಸರು, ಪೂರ್ತಿ ಹೆಸರನ್ನ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿತ್ತು ಹೆಸರು ಮತ್ತು ಅಪ್ಲಿಕೇಶನಲ್ಲಿ ಏನು ಪ್ರಿಂಟ್ ಆಗಿರುತ್ತೆ ಅದನ್ನು ಪೂರ್ತಿ ಹೆಸರನ್ನ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಲ್ಲಿಸು ಅಥವಾ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಬರೀ ಇದನ್ನು ಮಾತ್ರ ಪ್ರಿಂಟ್ ತೊಗೊಳ್ಳೋದಲ್ಲ, ನೀವಿಲ್ಲಿ ನೋಡ್ತಾ ಇದ್ದೀರಾ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ, ಅದನ್ನು ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಗೋಬೇಕಾಗತ್ತೆ. ಕೆಲವರು ಇಷ್ಟೇ ಪ್ರಿಂಟ್ ತೊಗೊಳ್ತಾರೆ, ಕನ್ಫ್ಯೂಷನ್ ಮಾಡಿಸ್ಕೋಬೇಡಿ. ನಿಮ್ಮ ಹೆಸರು, ಅಪ್ಲಿಕೇಶನ್ ನಂಬರು ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಮತ್ತು ಸಬ್ಜೆಕ್ಟ್ ಏನು, ಎಕ್ಸಾಮ್ ಸೆಂಟ್ರ್ ಎಲ್ಲಿ ಮತ್ತು ಯಾವಾಗ ಮತ್ತು ಎಷ್ಟು ಗಂಟೆಗೆ ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದೆ ನೋಡಿ. ಸೊ ಮತ್ತು ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನು ತೊಗೊಂಡು ಹೋಗ್ಬೇಕು ಅಂತ ಅಂದರೆ ಹಾಲ್ ಟಿಕೆಟ್ನ ತೊಗೊಂಡು ಹೋಗಬೇಕು. ಅದ್ರ ಜೊತೆಗೆ ಒಂದು ಒರಿಜಿನಲ್ ID ಕಾರ್ಡ್ನ ನೀವು ತೊಗೊಂಡು ಹೋಗ್ಬೇಕಾಗತ್ತೆ. ಲೈಕ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID ಆ ಥರದ್ದು ಏನಾದ್ರು ತೊಗೊಂಡು ಹೋಗ್ಬೇಕಾಗತ್ತೆ. ಮತ್ತು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿದಾಗ ಕೆಲವರಿಗೆ QR ಕೋಡ್ ಜನ್ರೇಟ್ ಆಗೋಲ್ಲ. ಸೊ ಅದರಿಂದ ನೀವು QR ಕೋಡ್ ಏನಿರುತ್ತೆ ಹಾಲ್ ಟಿಕೆಟ್ನೇ ಡೌನ್ಲೋಡ್ ಮಾಡಿ QR ಕೋಡ್ ಥ್ರೂನೇ ನೀವು ತೊಗೊಂಡು ಹೋಗಬೇಕು. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ. ಕೆಲವು ಟೈಮು ಡೌನ್ಲೋಡ್ ಮಾಡಿದಾಗ QR ಕೋಡ್ ಜನ್ರೇಟ್ ಆಗೋಲ್ಲ. ಅದರಿಂದ ನೀವು QR ಕೋಡ್ ಏನು ಬರುತ್ತೆ ಅದನ್ನೇ ನೀವು ಡೌನ್ಲೋಡ್ ಮಾಡಿಕೊಂಡು ತೊಗೊಂಡೋಗ್ಬೇಕಾಗತ್ತೆ. ಸೊ ಇವಾಗ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮಗೆ ಒಂದು 4 ಪೇಜ್ ಇರೋವಂಥದ್ದು ಹಾಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಸೊ 4 ಪೇಜಲ್ಲಿ ಏನೇನು ಇರುತ್ತಪ್ಪ ಅಂತ ಅಂದರೆ ಮೊದಲಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೀಟೇಲ್ಸ್ ಪೂರ್ತಿಯಾಗಿ ಇರುತ್ತೆ, ಎಲ್ಲಿ ಯಾವ ಪ್ಲೇಸು ಅದೆಲ್ಲ ಇರುತ್ತೆ. ನಂತರ ನಿಮಗೆ 2ನೇ ಪೇಜಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಕೆಲವು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅವೆಲ್ಲನೂ ತೋರಿಸುತ್ತೆ. ಮತ್ತು 3ನೇ ಮತ್ತು 4ನೇ ಪೇಜು, 3ನೇ ಪೇಜಲ್ಲಿ ಇಂಗ್ಲೀಷಲ್ಲಿ ಏನು ತೊಗೊಂಡು ಹೋಗಬೇಕು ಮತ್ತು ಏನು ತೊಗೊಂಡು ಹೋಗಬಾರ್ದು, ಡ್ರೆಸ್ ಕೋಡ್ ಏನು ಮತ್ತು ಚಪ್ಪಲ್ ಅಥವಾ ಶೂ ಯಾವ ರೀತಿ ಇದು ಹಾಕೋಬೇಕು ಅವೆಲ್ಲನೂ ನಿಮಗೆ 3ನೇ ಮತ್ತು 4ನೇ ಪೇಜಲ್ಲಿ ತೋರಿಸುತ್ತೆ. ಸೊ ಅದನ್ನು ನೀವು ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ನ ಓದ್ಕೋಬೇಕಾಗತ್ತೆ. ಸೊ ನೀವು 3ನೇ ಮತ್ತು 4ನೇ ಪೇಜ್ನ ಪ್ರಿಂಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ರೆಫರೆನ್ಸ್ಗೆ ನೀವು ನೋಡ್ಕೊಳ್ಳಿ. 1ನೇ ಪೇಜು ಮತ್ತು 2ನೇ ಪೇಜ್ನ ಪ್ರಿಂಟೌಟ್ ತೊಗೊಂಡ್ರೆ ಆಯಿತು. ಇಲ್ಲ ಅಂದರೆ 1st ಪೇಜನ್ನು ಪ್ರಿಂಟೌಟ್ ತೊಗೊಂಡ್ರೂ ತೊಂದರೆ ಇಲ್ಲ. ಸೊ 2nd ಪೇಜ್ ಇನ್ಸ್ಟ್ರಕ್ಷನ್ಸ್ ಇದೆ, 3ನೇ ಪೇಜು
ಏನೇನು ತೊಗೊಂಡೋಗ್ಬೇಕು ಏನೇನು ತೊಗೊಂಡೋಗ್ಬಾರ್ದು, ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು ಅದೆಲ್ಲನೂ ನಿಮಗೆ ಕ್ಲಿಯರಾಗಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಕೊಟ್ಟಿರ್ತಾರೆ. ಸೊ ನೀಟಾಗಿ ನೋಡಿಕೊಂಡು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಮ್ಯಾಕ್ಸಿಮಮ್ ಕಲರ್ ಪ್ರಿಂಟನ್ನೇ ತಗೊಳ್ಳಿ, ಸೊ ಕನ್ಫ್ಯೂಷನ್ ಬೇಡ. ಸೊ ಇದಿಷ್ಟು ಆಗಿತ್ತು ನಿಮಗೆ ಸಿವಿಲ್ ಪೊಲೀಸ್ಗೆ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡುವ ವಿಧಾನ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಡೈರೆಕ್ಟ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.